ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯ ಆಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತ ನಿರ್ಧಾರಕ್ಕೆ ಇಬ್ಬರು ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ. ಇಬ್ಬರು ಮಾಧ್ಯಮಗಳ ಮುಂದೆ ಮಾತನಾಡೋದಕ್ಕಿದ್ದಾರೆ. ಏನು ಒನ್ ಲೈನ್ ನಿರ್ಧಾರ ಏನು ಅಲ್ಲಿ ತಗೊಂಡಿರೋದು, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳೋಣ. ಇಬ್ಬರದು ಬೇರೆ ಬೇರೆ ರೀತಿಯ ಕ್ಲೈಮ್ ಇದೆ ಕುರ್ಚಿಯ ವಿಚಾರಕ್ಕೆ ಸಂಬಂಧಿಸಿ. ಬಟ್ ಹೈಕಮಾಂಡೇ ಅಂತಿಮ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಇಬ್ರು ಕೇಳೋಣ. ಹೈಕಮಾಂಡ್ ಕುರ್ಚಿ ಬಿಟ್ಟು ಕೊಡೋದಕ್ಕೆ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕೇಳಬೇಕು. ಹೈಕಮಾಂಡ್ ಅವರೇ ಮುಂದುವರಿಯಲಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಕೇಳಬೇಕು. ಇದೇ ನಿರ್ಧಾರ. ಹೈಕಮಾಂಡ್ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸುವಂತ ನಿರ್ಧಾರ. ಸರ್, ಇದು ಈ ಮೀಟಿಂಗ್ ಶುರುವಾಗೋ ಸಂದರ್ಭದಲ್ಲಿ ಇದರದೊಂದು ಮುನ್ಸೂಚನೆ ಇತ್ತು. ಯಾಕಂತಂದ್ರೆ ಅವರು ಮೀಟಿಂಗು ಆಗತ್ತೆ ಅನ್ನೋದಕ್ಕಿಂತ ಮೊದಲೇ ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು ಮೀಡಿಯಾದ ಮುಂದೆ. ನಿನ್ನೆನೇ ಮಾತನಾಡಿದ್ರು ಸಿಎಂ. ಅಷ್ಟೇ ಆಗಿದೆ ಅಂತ ಅಲ್ಲ ನೋಡಿ, ನನಗನ್ಸುತ್ತೆ ಈ 40 ನಿಮಿಷಗಳ ಮಾತುಕತೆಯಲ್ಲಿ ಏನಾಗಿರಲ್ಲ. ಲೋಕಾಭಿರಾಮವಾಗಿ ಇಬ್ಬರು ಕೂಡ ಸ್ವಲ್ಪ ಪೊಲಿಟಿಕ್ಸ್ ಬಿಟ್ಟು ಬೇರೆ ಚರ್ಚೆ ಮಾಡಿರಲಿಕ್ಕೂ ಸಾಕು. ಅಂದರೆ ಇದು ನಾವಿಬ್ಬರು ಮಾತಾಡೋ ಬಗೆಹರಿಯೋದಲ್ಲ ಅಂತ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾನು ಆಗಲೇ ಹೇಳಿದಂತೆ ಒಂದು ತಾತ್ಕಾಲಿಕ ಕದನ ವಿರಾಮವನ್ನು ಹೈಕಮಾಂಡ್ ಬಯಸಿದಂತೆ ಇಬ್ಬರು ಮಾತಾಡಿ ಅಧಿವೇಶನಕ್ಕೆ ಹೋಗಿ ನಂತರ ದಿಲ್ಲಿಗೆ ಹೋಗುವ ಸಾಧ್ಯತೆಗಳು, ಅಥವಾ ಇಲ್ಲ ಈಗ ನಾವಿಬ್ಬರು ಕೂಡ ಒಟ್ಟಿಗಿದ್ದೀವಿ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಇದ್ದೀವಿ, ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೋ ದಟ್ ಈಸ್ ಫೈನಲ್ ಅನ್ನೋದನ್ನು ಇಲ್ಲಿ ಅಗ್ರಿ ಟು ಡಿಸ್ಅಗ್ರಿ ಅಂತನಾ? they cannot agree on one point unless high command intervenes in. Unless high command convince them, they will not agree on the same point. If they agree on the same point, ಇಷ್ಟೆಲ್ಲ ಬಿಕ್ಕಟ್ಟಿನ ತಿಕ್ಕಾಟದ ಶಾಸಕರ ದಿಲ್ಲಿ ಯಾತ್ರೆಯ ಅವಶ್ಯಕತೆಯೇ ಇರಲಿಲ್ಲ. ಹೀಗಾಗಿ ಇಬ್ಬರೂ ತಮ್ಮ ನಿಲುವಿಗೆ ನಿಶ್ಚಿತವಾಗಿ ಬದ್ಧ ಇರ್ತಾರೆ. ಪ್ರಶ್ನೆ ಇರ್ತಕ್ಕಂಥದ್ದೇನು, ಇಬ್ಬರೂ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾರೆ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಇದ್ದೀವಿ, ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ನಾವು ಅದನ್ನು ಪಾಲಿಸ್ತೀವಿ ಅನ್ನೋದನ್ನು ಹೇಳಿ ದಿಲ್ಲಿಗೆ ಹೋಗ್ತಾರಾ, ಅಥವಾ ಹೈಕಮಾಂಡ್ ಆಹ್ವಾನ ಬಂದಾಗ ದೆಹಲಿಗೆ ಹೋಗೋದಕ್ಕೆ ನಿರ್ಧಾರ. ದಟ್ ಮೀನ್ಸ್ ಇದು ಸ್ವಲ್ಪ ದಿನಗಳ ಕಾಲ ಇದು ಈ ಬಿಕ್ಕಟ್ಟನ್ನು ಹೈಕಮಾಂಡ್ ಮುಂದೂಡಿಕೆಗೆ ನಿರ್ಧಾರ ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ಸರ್, ಈಗ ಕದನ ವಿರಾಮ ಅಂತ ನಾವು ಇದನ್ನು ಭಾವಿಸೋದು ಅಂತಾದ್ರೆ, ಅಥವಾ ಅಲ್ಪ ವಿರಾಮ, ಈ ಸಂಘರ್ಷಕ್ಕೊಂದು ಅಲ್ಪ ವಿರಾಮ ಅಂತ ಭಾವಿಸೋದು? ವಿರಾಮ ಮಸ್ಟ್ ಬಿ ಎ ರೈಟ್ ವರ್ಡ್. ಯಾಕಂದರೆ ಕದನ ವಿರಾಮ ಅಂದ ತಕ್ಷಣ ಯುದ್ಧ ಅನ್ನುವ ಒಂದಿದು ಬರುತ್ತೆ. ಬಟ್ ಜನರಿಗೆ ಅರ್ಥ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ನಾವು ಟ್ರೂಸು, ಕದನ ವಿರಾಮ ಬಳಸ್ತೀವಿ. ಅಲ್ಪ ವಿರಾಮ ಮೇ ಬಿ ದ ರೈಟ್ ವರ್ಡ್ ಆಸ್ ಫಾರ್ ಆಸ್ ಪಾಲಿಟಿಕ್ಸ್ ಇಸ್ ಕನ್ಸರ್ನ್ ಅಂತ ಅನ್ಸುತ್ತೆ ನನಗೆ. ಸರ್, ಈಗ 2.5 ವರ್ಷದ ಬೆಳವಣಿಗೆ, 2 ವರ್ಷ ಭರ್ತಿಯಾದ ನಂತರ ನಡೆದಂಥ ಬೆಳವಣಿಗೆಗಳೆಲ್ಲವೂ ಇದೆ. ಒಂಥರ ವೇಗವಾಗಿ ನೀರು ಹರಿದಂಗೆ ಹರಿತಾ ಇತ್ತು. ಸಡನ್ ನಿಲ್ಲಿಸೋದಕ್ಕೆ ಸಾಧ್ಯನಾ ಈ ಭೇಟಿಯ ಕಾರಣಕ್ಕಾಗಿ? ಅಥವಾ ಈ ಮಾತುಕತೆಯನ್ನು ನಿಂತು ಹೋಗುತ್ತೆ, ಅಥವಾ ಅಧಿವೇಶನವು ಭಾಳ ಈಸಿಯಾಗಿ ನಡೆದು ಹೋಗುತ್ತೆ ಅಂತ? ನಡೆಯಲ್ಲ. ಶಸ್ತ್ರಾಭ್ಯಾಸಕ್ಕೆ ಇಬ್ಬರಿಗೂ ಅವಕಾಶ ಕೊಟ್ಟಂತಾರೆ. ಕರೆಕ್ಟ್. ಇದೇನು ನಿಲ್ಲಲ್ಲ, ಅದರ ಅಧಿವೇಶನದಲ್ಲೇ ನಿಂತು ಹೋಗ್ಬಿಡುತ್ತೆ. ಬಟ್ ಸ್ವಲ್ಪ ಮಟ್ಟಿಗೆ ಇಬ್ಬರೂ ನಾಯಕರು ತೀರ್ಮಾನ ಮಾಡಿದರೆ ಅಧಿವೇಶನ ಸುಸೂತ್ರವಾಗಿ, ಅಧಿವೇಶನದ ಸಂದರ್ಭದಲ್ಲಿ ಯಾವುದೇ ಗದ್ದಲ ಗಲಾಟೆಗೆ ಆಸ್ಪದ ನೀಡದಂತೆ ಇರಬಹುದು. ಅಧಿವೇಶನದ ನಂತರ ಹೈಕಮಾಂಡ್ನವರು ಇಲ್ಲ ನಿಮ್ಮನ್ನು ಕರಿತೀವಿ ಅಂತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು. ಸರ್, ಈಗ ಒಂದು 2 ಟ್ವೀಟನ್ನು ನೀವು ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನ ಇವತ್ತವರ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಉಪಹಾರ ಸಭೆ ನಡೆಸಲಾಯಿತು ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿ ಒಂದು ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಎಕ್ಸ್ ಖಾತೆಯಲ್ಲಿ ಮಾಡಲಾಗಿರುವಂತ ಪೋಸ್ಟ್. ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳನ್ನ ಟ್ಯಾಗ್ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಟ್ಯಾಗ್ ಮಾಡಿದ್ದಾರೆ. ಇಬ್ಬರದ್ದು ಕೂಡ ವೈಯಕ್ತಿಕ ಖಾತೆ. 48 ಗಂಟೆ ಹಿಂದೆ ಇಬ್ಬರು ಒಬ್ರಿಗೊಬ್ರು ಏನು ಪೋಸ್ಟ್ ಹಾಕಿದ್ರು ಅನ್ನೋದನ್ನು ನೋಡಿಕೊಂಡು ಈ ಪೋಸ್ಟನ್ನು ನೋಡಿ ಆಗ ಹೈಕಮಾಂಡ್ ಯಾಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ತರಾತುರಿಯಲ್ಲಿ ಆಯೋಜನೆ ಮಾಡಲಿಕ್ಕೆ ಇಬ್ರಿಗೂ ಹೇಳ್ತು ಅನ್ನೋದು ಅರ್ಥ ಆಗುತ್ತೆ. 48 ಗಂಟೆಗಳ ಹಿಂದೆ ಏನಾಗಿತ್ತು? ವರ್ಲ್ಡ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿತ್ತು, ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿತ್ತು. ವರ್ಲ್ಡ್ನ ವಿಚಾರ, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಅವರು ಹೇಳಿದರೆ ಇವರು ಅದಕ್ಕೆ ಟಾಂಟ್ ಕೊಟ್ಟಿದ್ರು. ಈಗ ಇಬ್ಬರು ಪರಸ್ಪರ ಮಾಡಿರುವಂಥ ಅಥವಾ ಇಬ್ಬರ ವೈಯಕ್ತಿಕ ಟ್ವಿಟ್ಟರ್ ಖಾತೆಯಲ್ಲಿ, ಎಕ್ಸ್ ಖಾತೆಯಲ್ಲಿ ಮಾಡಲಾಗಿರುವಂಥ ಪೋಸ್ಟ್ ಇದು. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿದ್ದಾರೆ. ಅಂದರೆ ಇವರಿದ್ರು ನನ್ನ ಜೊತೆ ಮಾತುಕತೆಯಲ್ಲಿ ಅಂತ ಟ್ಯಾಗ್ ಮಾಡಿದ್ದಾರೆ. ಈ ಕಡೆ
ಸಿದ್ದರಾಮಯ್ಯ ಅವರನ್ನು ಡಿ ಕೆ ಶಿವಕುಮಾರ್ ಟ್ಯಾಗ್ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮಾತುಕತೆ ಮಾಡಿದೆ ಕಾವೇರಿಯಲ್ಲಿ ಅಂತ 2 ಟ್ವೀಟು ಇಬ್ಬರ ವೈಯಕ್ತಿಕ ಖಾತೆಯಲ್ಲಿ ಬಂದಿರೋದು. ಮೊನ್ನೆ ಇದೇ ಖಾತೆಯಲ್ಲಿ ಪೋಸ್ಟರ್ ಯುದ್ಧ ನಡೆದಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.